ಈ ಒಂದು ಕ್ಷಣದಲ್ಲಿ ಅವ್ರು ಹೇಳದಂಥದ್ದು. ನಾನು ಜಿಲ್ಲೆಯ ಶಾಸಕರನ್ನ ಕೇಳಿದಾಗ ಇಲ್ಲಮ್ಮ ನಂದು ಅಜಯ್ ಕುಮಾರ್ ಸರ್ನಾಯಕರ್ ಅವ್ರ ಹೆಸರು ಅವ್ರು ಹೇಳಿದ್ರು, ಇಬ್ರಲ್ಲಿ ಯಾರಿಗೆ ಕೊಟ್ಟರು ಕೂಡ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ನಾವು ಹೇಳಿದೀವಿ ಅಂತ ಶಾಸಕರು ಹೇಳಿದಂಥದ್ದು. ನೀವು ಇದನ್ನ ಪ್ರಶ್ನೆನ ಶಾಸಕರಿಗೆ ಕೇಳಬೇಕು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಇದಕ್ಕೆ ನಾನು ಎಲ್ಲರನ್ನ ಕರೆದು ಒಂದು ಸಭೆ ಮಾಡ್ರಿ ಅಂತಲೂ ಕೂಡ ನಾನು ಮನವಿಯನ್ನ ಮಾಡಿದ್ದೆ. ಸಮಕ್ಷಮದಲ್ಲಿ ಶಾಸಕರು, ಸಚಿವರು, ಉಸ್ತುವಾರಿ ಸಚಿವರು ಎಲ್ಲರೂ ಇದ್ದಾಗ ಇದ್ರದ್ದು ಏನು ಯಾರು ಬೇಡ ಅಂದಿದ್ದಾರೆ, ಯಾರು ಬೇಕು ಅಂದಿದ್ದಾರೆ, ಅದ್ರ ನಿಲುವು ಗೊತ್ತಾಗುತ್ತೆ ಅನ್ನುವಂಥದ್ರಲ್ಲಿ ಇವತ್ತು ಸರ್ವೆದಲ್ಲಿ ನನ್ನ ಹೆಸರು ಬಂದಿಲ್ಲ ಅಂತ ಹೇಳಿದ್ರು. ಇವತ್ತು ನಾನೇನು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ಇವತ್ತು ವೀಣಾ ಕಾಶ್ಯಪ್ನವ್ರು ಕೇವಲ ಸಂಘಟನೆಗೋಸ್ಕರ, ಇವತ್ತು ಕಾರ್ಯಕರ್ತರಾಗಿ ದುಡಿಯೋದಕ್ಕೋಸ್ಕರ ಅಷ್ಟೇ ಸೀಮಿತಲು ಯಾವುದೇ ಥರ MP ಆಗಲಿ, ಪಾರ್ಲಿಮೆಂಟ್ ಚುನಾವಣೆಗಾಗಿರ್ಬೋದು, MLA ಚುನಾವಣೆಗಾಗಿರ್ಬೋದು, ಇನ್ಯಾವುದಕ್ಕೂ ಆಗಿರ್ಬೋದು ಇವತ್ತು ಸಮರ್ಥ ಅಲ್ಲ ಅನ್ನುವಂಥದ್ದನ್ನ ಒಂದು ಸಂದೇಶ ನೀಡಿದಂಗಾಗಿದೆ ನಿನ್ನೆ. ಆ ನಿಟ್ಟಿನಲ್ಲಿ ನನ್ನ ಮನಸ್ಸಿಗೆ ಇದು ನೋವಾಗಿರೋದ್ರಿಂದ ಈ ಒಂದು ಕ್ಷಣದಲ್ಲಿ ನಾನು ತಟಸ್ಥವಾಗಿ ಉಳಿಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಬಿಜಾಪುರ ಮತ್ತೆ ಬಾಗಲಕೋಟೆನ ಯಾರೋ ಒಬ್ರು ತೆಗೆದುಕೊಳ್ಳೋಕೋಸ್ಕರ ಈ ತೀರ್ಮಾನ ಅಂತ ಯಾರು ಅಲ್ಲಿರ್ತಕ್ಕಂಥ ಇಬ್ಬರೇ ಮಿನಿಸ್ಟರ್ ಶಿವಾನಂದ ಪಾಟೀಲ್ ನೋಡ್ರಿ, ನಾನು ಅದನ್ನ ಇಡತಕ್ಕೆ ಅಂತ ಹೇಳ್ತಾ ಇಲ್ಲ. ಅಲ್ಲ, ಇವತ್ತು ನಾನು ಹೇಳ್ತಾ ಇರೋದು ಬಿಜಾಪುರ ತನ್ನ ಇವತ್ತು ಏನು ಮಾನ್ಯ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವ್ರು ಏನು ಅಭ್ಯರ್ಥಿ ಆಗಿದಾರಲ್ಲ ಕಾಂಗ್ರೆಸ್ ಪಕ್ಷದ್ದು, ಅವ್ರ ಗಂಡನ ಮನೆ ಬೀದರ್, ಅಲ್ಲಿ ಕೇಳ್ಬೋದಿತ್ತಲ್ಲ, ಅಲ್ಲೂ ಜನರಲ್ ಇತ್ತಲ್ಲ, ಆ ಗಂಡನ ಮನೆ ಕ್ಷೇತ್ರದಿಂದನೂ ಕೇಳ್ಬೋದಿತ್ತು. ಬಾಗಲಕೋಟೆನೆ ಯಾಕೆ? ಇವತ್ತು ಸೇಮ್ ಸಮುದಾಯದವರು, ಅದೇ ಸಮುದಾಯದ ಹೆಣ್ಣುಮಗಳು ಎಷ್ಟು ಕಷ್ಟಪಟ್ಟಿದೀವಿ ಕಳೆದ ಚುನಾವಣೆಯಲ್ಲಿ ಅಂತೇಳಿ ಅವ್ರಿಗೂ ಕೂಡ ಗೊತ್ತು. ಅವ್ರು ಉಸ್ತುವಾರಿ ಸಚಿವರಿದ್ರು, ಅವ್ರಿಗೂ ಕೂಡ ಗೊತ್ತು. ಅದಾದ್ಮೇಲೆ ನಾನು ಏನು ಪ್ರಯತ್ನ ಮಾಡ್ತೀನಿ, ತಾವೇ ಎಷ್ಟೋ ಸರಿ ಇಬ್ರು ತಂದೆ ಮಗಳು ಕೇಳಿದ್ದಾರೆ, ಪ್ರಿಪ್ರೇಷನ್ ಹೇಗ್ ನಡೆದಿದೆ, ಏನ್ ಮಾಡ್ತಾ ಇದ್ದೀರಾ ಅಂತೇಳಿ, ಚುನಾವಣೆಗೆ ರೆಡಿ ಆಗಿದ್ದೀರಾ ಅಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ, ನಾನು ಚುನಾವಣೆಗೆ ರೆಡಿ ಇದ್ದೀನಿ ಅಂತ ಅಂದಾಗೂ ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಂದು ನಿಂತ್ಕೋತಾರೆ ಅಂತಂದ್ರೆ ನಮಗೆಲ್ಲೂ ಕೂಡ ಅದು ಇಂಟಿಮೇಷನ್ ಇಲ್ಲ. ಅವ್ರ ಹೆಸರು ಅನೌನ್ಸ್ ಆದಾಗೆ ಗೊತ್ತು ಅವರು ಚುನಾವಣೆಗೆ ನಿಂತ್ಕೊಡುವಂತ ಮನ್ಸು ಮಾಡಿದ್ದಾರೆ ಅಂತೇಳಿ.